ಮತ್ತೊಮ್ಮೆ ಕನಸಿನ ಮನೆ ಪ್ರಾಪರ್ಟಿ ಶೋಗೆ ಸ್ವಾಗತ. ನಮ್ಮ ಜೊತೆ ಟ್ರಾನ್ಸಿಟಿ ಡೆವಲಪರ್ಸ್ನ ಲೀಗಲ್ ಅಡ್ವೈಸರ್ ಆಗಿರುವಂತಹ ಪೃಥ್ವಿ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪೃಥ್ವಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಗ್ರಾಹಕರ ಪ್ರಶ್ನೆಯನ್ನೇ ಕೇಳೋದಾದ್ರೆ, ನಿಜಕ್ಕೂ ಇಲ್ಲಿ ಒಂದು ಸೈಟ್ ಖರೀದಿ ಮಾಡಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಬಹುದು, ಲೀಗಲಿ ಏನೆಲ್ಲ ಅಂಶಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಟ್ರಾನ್ಸಿಟಿ ಡೆವಲಪರ್ಸ್ ಅನ್ನೋದು ಒಂದು ನೋಂದಾಯಿತವಾದಂಥ ಒಂದು ಸಂಸ್ಥೆ. ಅದು ಶ್ರೀಯುತ ನಂದಗೋಪಾಲ್ ಹಾಗೂ ಶ್ರೀಯುತ ರವಿ ಅವರಿಂದ ಇದೊಂದು ಸುಮಾರು 6 ವರ್ಷದಿಂದ ಇದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇವರು ಈ ಸಂಸ್ಥೆಯಿಂದ ಈ ಸೈಟ್ಗಳು ಒಂದು ವಿಲೇವಾರಿ ಮಾಡೋ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 6 ವರ್ಷದಿಂದ ನಡ್ಸ್ಕೊಂಡು ಬರ್ತಾರಂಥ ಒಂದು ಸೇವೆಯಲ್ಲಿ ನಾನು ಅದರಲ್ಲಿ ಅವಿಭಾಗವಾಗಿ ಇರೋದಕ್ಕೆ ನಂಗೆ ಒಂದು ಸಂತೋಷ ನಾನು ವ್ಯಕ್ತಪಡಿಸ್ತೀನಿ. ನಾನು ಸಾರ್ವಜನಿಕರ ದೃಷ್ಟಿಯಿಂದ ಹೇಳ್ಬೇಕಂತಂದರೆ, ಅವ್ರು ಯಾವುದೇ ಥರದ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾಯಿತು ಅಂತಂತಂದರೆ, ಮೊಟ್ಟ ಮೊದಲನೇದಾಗಿ ಅವ್ರಿಗೆ ನೋಡಬೇಕಾದ್ರೆ ಒಂದು ಆ ಸಂಸ್ಥೆ ಬಂದಿನ ಒಂದು ನೋಂದಾಯಿತವಾದಂಥ ಸಂಸ್ಥೆನ ಅಂತ ಅಂದ್ಬಿಟ್ಟು, ಆ ಸಂಸ್ಥೆ ನೋಂದಾಯಿತವಾಗಿದ್ದೆ ತದನಂತರ ಅವ್ರು ನೋಡ್ಬೇಕಾದ್ರೆ ಏನಪ್ಪ ಅಂತಂದರೆ, ಅವ್ರು ಯಾವುದೊಂದು ಸೈಟು ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಮಾರಬೇಕಂತ ಇರ್ತಾರೆ, ಆ ಪ್ರಾಪರ್ಟಿ ಬಂದೇನೆ ಆ ಸಂಸ್ಥೆ ಹೆಸರಿಗೆ ಅದೊಂದು ನೋಂದಾಯಿತವಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡಬೇಕಾಗತ್ತೆ. ಪ್ರತಿಯೊಂದು ಲ್ಯಾಂಡು ನಿಮಗೆ ಅದು ರೆಡಿ ಫಾರ್ ಸೈಟ್ಸ್ ಅಂತ ಅಂದ್ಬಿಟ್ಟು ಆ ಥರ ಇರೋದಿಲ್ಲ. ಅದು ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅಂತ ಇರೋದಿಲ್ಲ, ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ನೇಚರಲ್ಲಿ ಇರ್ತದೆ. ಸೊ ಆ ಒಂದು ನೋಂದಾಯಿತವಾದಂಥ ಒಂದು ಸಂಸ್ಥೆ ಬಂದೇನೆ ಆ ಒಂದು ಲ್ಯಾಂಡ್ನ ಅಗ್ರಿಕಲ್ಚರಿಂದ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಅಂತ ಅಂದರೆ ಒಂದು ವಸತಿ ಇದಕ್ಕೋಸ್ಕರ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಅದನ್ನು ಒಂದು DC ಕನ್ವರ್ಷನ್ ಅಂತ ಮಾಡಿಸ್ಕೊಳ್ಬೇಕಾಗತ್ತೆ. ಆ DC ಕನ್ವರ್ಷನ್ ಅಂತ ಮಾಡಿಸ್ಕೊಂಡಿದ್ದ ತದನಂತರ ಆ ಸೈಟ್ಗಳಾಗಿ ವಿಂಗಡಣೆ ಮಾಡಿಸ್ಕೊಂಡು ಆ ಸೈಟ್ಗಳಿಗೆ ಬಂದಿರೋ ಒಂದು ಮಾನ್ಯತೆ ಪಡೆಯೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಆ ವಿನ್ಯಾಸ ಏನಿರ್ತದೆ ಅದಕ್ಕೊಂದು ಅಂಗೀಕಾರ ಪಡಿಬೇಕಾಗುತ್ತೆ. ಈಗ ಉದಾಹರಣೆಗೆ ಬಂದೇನೆ, ಬೆಂಗಳೂರದು ಒಂದು ಮಧ್ಯ ಒಂದು ಚಿಕ್ಕಿಯಾಗಿ ತೊಗೊಂಡ್ರೆ ನಾವು ಅದನ್ನು ಸಿಟಿ ಅಂತ ನಾವು ತೊಗೊಂಡ್ರೆ, ಸಿಟಿ ಬಂದೇನೆ ಬ್ಯಾಂಗ್ಳೂರ್ ಸಿಟಿ ಬಂದೇನೆ ಇವ್ರಿಗೆ ಸಿಟಿ ಮುನ್ಸಿಪಲ್ ಇವ್ರು ಕಾರ್ಪೊರೇಷನ್ ಅವ್ರಿಗೆ ಬರ್ತದೆ, ಸಿಟಿ ಕಾರ್ಪೊರೇಷನ್ ಬರ್ತದೆ. ತಿರ್ಗಾ ಅದರದ ನೆಕ್ಸ್ಟ್ ರಿಂಗ್ ಅಂತ ನಾವು ತೊಗೊಂಡ್ರೆ ಅದನ್ನ ಝೋನಲ್ಸ್ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಅದನ್ನ ಬಂದೇನೆ ಒಂದೊಂದು ಝೋನ್ಸ್ಗಳನ್ನ ಬಂದೇನೆ ಒಂದೊಂದು ಇವ್ರಿಗೆ ವ್ಯಾಪ್ತಿಗೆ ಅದನ್ನ ಒಳಗೊಂಡ ಇರೋರಿಗೆ ಆ ವಿನ್ಯಾಸನ ಅಂಗೀಕರಿಸುವಂತ ಒಂದು ಪವರ್ಸ್ ಅಂತ ಕೊಟ್ಟಿರ್ತಾರೆ. ಉದಾಹರಣೆಗೆ ಇವಾಗ ನಾವು ಬಂದೇನೆ ಝೋನಲ್ಸ್ ಲೆವೆಲ್ಸ್ ಅಲ್ಲಿ ತೊಗೊಂಡಾಗ ಈಗ BBMP ಅವ್ರಿಗೆ ಕೊಟ್ಟಿರ್ತಾರೆ. ಈಗ ಈ ATC ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಏರ್ ಟ್ರಾಫಿಕ್ ಕಂಟ್ರೋಲ್ ಅಂತ ಅಂದ್ಬಿಟ್ಟು, ಅವ್ರಗಳಿಗೆ ಬಂದೇನೆ ಯಾವುದೇ ತರ ತೊಂದರೆಗಳು ಆಗದಾರ್ಲಿ ಅಂತ ಅಂದ್ಬಿಟ್ಟು ಏರ್ ಟ್ರಾಫಿಕ್ ಎಲ್ಲೆಲ್ಲಿ ಹರಿದಾಡಂತ ಒಂದು ಇದರದ್ದು ಪ್ರದೇಶಗಳು ಇರ್ತವೆ, ಅದಕ್ಕೆ ಭಯಪ್ಪ ಅಂತ ಅವ್ರಿಗೆ ಬಂದೇನೆ ಅವ್ರಿಗೊಂದು ಪವರ್ಸ್ನ ಕೊಟ್ಟಿರ್ತಾರೆ ಅಂಗೀಕಾರ ಮಾಡೋದಕ್ಕೆ ಆ ಒಂದು ವಿನ್ಯಾಸನ. ತಿರ್ಗಾ ಅದರಿಂದ ನಿಮಗೆ BDA ಲಿಮಿಟ್ಸ್ಗಳು ಬೀಳಂತ ವ್ಯಾಪ್ತಿಗಳು ಬೀಳಂತ ಸೈಟ್ಗಳಿಗೆಲ್ಲ ಬಂದೇನೆ BDA ಅವ್ರಿಗೆ ಪವರ್ಸ್ ಕೊಟ್ಟಿರ್ತಾರೆ ಆ ವಿನ್ಯಾಸನ ಅಂಗೀಕರಿಸೋದಕ್ಕೆ. ಇನ್ನ ಕೆಲವುಗಳಿಗೆ ಬಂದೇನೆ DTCP ಅಂತ ಹೇಳ್ತಾರೆ, ಡೈರೆಕ್ಟರ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅವ್ರಿಗೆ ಬಂದೇನೆ ಈ ಒಂದು ಅಂಗೀಕಾರ ಮಾಡೋದಕ್ಕೆ ಒಂದು ಪವರ್ಸ್ನ ಕೊಟ್ಟಿರ್ತಾರೆ. ಸೊ ಯಾವಾಗ ಈ ಮಾನ್ಯತೆ ಪಡೆದಿರೋಂಥ ಒಂದು ಲೇಔಟ್ ಅಂತ ಇರ್ತದೆ, ಅವಾಗ ಅಲ್ಲಿ ಒಬ್ಬ ಗ್ರಾಹಕ ಬಂದೇನೆ ಅಲ್ಲಿ ಅವನು ಒಂದು ಸೈಟ್ಸ್ ಅನ್ನೋದನ್ನು ಪರ್ಚೇಸ್ ಮಾಡಿದಾಗ ಅವ್ನು ನಿಶ್ಚಿಂತೆ ಆಗಿರ್ಬೋದು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಏನಂತ ಹೇಳುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಯಾವಾಗ ಅವನ ಸೈಟ್ ಅವನ ಹೆಸರಿಗೆ ರಿಜಿಸ್ಟರ್ ಆಗಿಬಿಡುತ್ತೆ, ಅವನು ತದನಂತರ ಅವನು ಹೋಗಿ ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ, ಹಾಗಾಗಿ ನಾನು ಇನ್ನೇನು ತಲೆ ಕೆಡಿಸ್ಕೊಳ್ಳುವಂತಿಲ್ಲ ಅಂತ ಅಂದ್ಬಿಟ್ಟು ಅವನು ನೆಮ್ಮದಿಯಾಗಿರೋಂಥ ಪರಿಸ್ಥಿತಿ ಇವಾಗಿನ ಕಾಲದಲ್ಲಿ ಇಲ್ಲ. ಹಾಗಾಗಿ ಏನು ಹೇಳ್ತದೆ ಸರ್ವೋಚ್ಚ ನ್ಯಾಯಾಲಯ ಅಂತಂದ್ರೆ, ಯಾವಾಗಾರು ಒಂದ್ಸರಿ ಅಲ್ಲಿ ಹೋಗಿ ಸೈಟಲ್ಲಿ ನಿನಗೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡು, ಅಲ್ಲಿ ನೋಡು, ವಿಸಿಟ್ ಮಾಡು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಸಾಧ್ಯವಾದ್ರೆ ಅಲ್ಲಿ ಇರೋರ್ಗೆ ಯಾರಿಗಾರು ನೀನು ನಂಬರ್ ಕೊಟ್ಟಿರೋ ಅಂತ ಅಂದ್ಬಿಟ್ಟು ಹೇಳುತ್ತೆ. ಆದರೆ ಈ ಸಂಸ್ಥೆಯಲ್ಲಿ ಟ್ರಾನ್ಸಿಟಿ ಡೆವಲಪರ್ಸ್ನಲ್ಲಿ ನಾನು ಏನು ಇದು ಒಂದು ಹೂಡಿಕೆ ಮಾಡುವಂಥ ಗ್ರಾಹಕರಿಗೆ ಏನು ಇಷ್ಟಪಡ್ತೀನಿ ಹೇಳೋದಕ್ಕೆ ಅಂತಂದ್ರೆ, ಇದೊಂದು ಗೇಟೆಡ್ ಕಮ್ಯುನಿಟಿ. ಈ ಗೇಟೆಡ್ ಕಮ್ಯುನಿಟಿಯಲ್ಲಿ ಬಂದೇನೆ ಫುಲ್ ಸುತ್ತಲೂ ಕಾಂಪೌಂಡ್ ಹಾಕಿ ಅವರೇ ಇದನ್ನ ಕಾಯ್ದಿರಿಸ್ಕೊಂಡು ಅವರೇ ಇದನ್ನ ನೋಡ್ಕೊಂಡು ಅವ್ರು ಕಾವಲು ಕಾಯ್ತಾರೋಗ ಒಬ್ಬ ಗ್ರಾಹಕ ಅವನು ₹1 ಅವನು ಅದರ ಹಾಕಿರೋದ್ರಲ್ಲಿ ಅವ್ನು ನಿಶ್ಚಿಂತೆ ಆಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ. ಈಗ ವೀಕ್ಷಕರು ಕರೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹನುಮೇಗೌಡ ಕರೆ ಮಾಡಿದ್ದಾರೆ. ಹನುಮೇಗೌಡ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ. ಇದು ಎಲ್ಲಿ ಬರುತ್ತೆ ಮೇಡಮ್, ಇದು ಸೈಟ್ ಯಾವ್ಯಾವ ಕಡೆ ಬರುತ್ತೆ ಅಂತ ಕೇಳ್ತಾ ಇದ್ದೀರಿ? ಹೌದು. ಓಕೆ ಹನುಮೇಗೌಡ ಅವರೇ, ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಟುವರ್ಡ್ಸ್ ಬ್ಯಾಂಗ್ಳೂರ್ ನಾರ್ತ್, ಅಂದರೆ ಟುವರ್ಡ್ಸ್ ದೇವನಹಳ್ಳಿ ಮತ್ತು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ ಬರ್ತಕ್ಕಂಥ ಪ್ರಾಜೆಕ್ಟ್ಸು. ಮತ್ತು ಇನ್ನೊಂದು ಪ್ರಾಜೆಕ್ಟ್ ಬಂದು ಈಗ 2-3 ವಾರದ ಹಿಂದೆ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟು, ಅದು ರಾಯಲ್ ಪ್ಯಾರಡೈಸ್. ಅದು ಬಂದು ಫುಟ್ ಆಫ್ ನಂದಿ ಹಿಲ್ಸ್ ಹತ್ರ ಬರ್ತಕ್ಕಂಥ ಪ್ರಾಜೆಕ್ಟು. ಸೊ ಬೇಸಿಕ್ಲಿ ನಮ್ಮ ಹತ್ರ 399 per square feet ಇಂದ ಹಿಡಿದು 849 per square feet ವರೆಗೂ ಅವೈಲಬಿಲಿಟೀಸ್ ಇದೆ. ಬ್ಯಾಂಕ್ ಲೋನ್ಸ್ ಇದೆ, ಇಂಟ್ರೆಸ್ಟ್ ಫ್ರೀ EMIs ಇದೆ. ಖಂಡಿತ ನಿಮಗೆ ಫರ್ದರ್ ಮಾಹಿತಿ ಬೇಕು ಅಂದರೆ ನಿಮ್ಮ TV ಸ್ಕ್ರೀನ್ ಮೇಲೆ ನಮ್ಮ ಮಾರ್ಕೆಟಿಂಗ್ ಅವ್ರದ್ದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಕರೆ ಮಾಡಿದ್ರೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆ, ಈಗ ವಿಜಯನಗರದಿಂದ ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ಶ್ರೀನಿವಾಸ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಶ್ರೀನಿವಾಸ್. ಈಗ 30-40 ಸೈಟು. ಹೇಳಿ. ಹಲೋ, ಹೇಳಿ. ನಮಸ್ಕಾರ ಸರ್. ಈ 30-40 ಸೈಟು ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಎಷ್ಟು ರೇಟ್ ಆಗುತ್ತೆ, ಮತ್ತೆ ಇದು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು, ಮತ್ತೆ ನಮ್ಗೆ ಇನ್ಸ್ಟಾಲ್ಮೆಂಟ್ ಮುಖಾಂತರ ಏನಾದ್ರು ಸಿಗುತ್ತಾ?
ಖಂಡಿತ. ಫಾರ್ ಎಕ್ಸಾಂಪಲ್ ನಿಮಗೆ ಆರ್ಕಿಡ್ ಪ್ಯಾರಡೈಸ್ ಮತ್ತು ಟ್ರಾನ್ಸ್ ಮ್ಯಾಗ್ನೋಲಿಯಾ ಅಂತಕ್ಕಂಥ ಪ್ರಾಜೆಕ್ಟು ಒಂದು 499 per square feet, ಇನ್ನೊಂದು 450 per square feet ಅಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ 30-40 ಉದಾಹರಣೆ ಕೊಡೋದಾದರೆ ಆರ್ಕಿಡ್ ಪ್ಯಾರಡೈಸಲ್ಲಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 6 lakh rupees ಆಗುತ್ತೆ. ನಿಮಗೆ ಡೌನ್ ಪೇಮೆಂಟ್ ಅಂದರೆ ನಿಮಗೆ ಪ್ರಾಜೆಕ್ಟ್ ನೋಡ್ಕೊಂಬಂದು ಇಷ್ಟವಾದ ಪಕ್ಷದಲ್ಲಿ 10,000 rupees ಕೊಟ್ಟು ಬುಕಿಂಗ್ ಮಾಡ್ಕೋಬೋದು. ನಿಮಗೆ 7 to 10 days ಟೈಮ್ ಇರುತ್ತೆ ಸೇಲ್ ಅಗ್ರಿಮೆಂಟ್ ಅಮೌಂಟ್ ಹಾಕೋದಕ್ಕೆ, ಅಂದರೆ 35% ಆಫ್ ದ ಟೋಟಲ್ ಕಾಸ್ಟ್. ಸೊ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಅರೌಂಡ್ 1.8 to 2 lakh rupees ಬರುತ್ತೆ. ಸೊ ಅದು ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಸೇಲ್ ಅಗ್ರಿಮೆಂಟ್ ಅಂತ ಒಂದು ಪ್ರೋಸೆಸ್ ಮಾಡಿಕೊಡ್ತೀವಿ. ಅದಾದ ನಂತರ 65% ಏನಿದೆ ಆ ಬ್ಯಾಲೆನ್ಸ್ ಅಮೌಂಟು, ಅದಕ್ಕೆ ನಿಮಗೆ 14 to 15 months ಕಾಲಾವಕಾಶ ಇರುತ್ತೆ. ನೀವು ಎಷ್ಟು ಬೇಕಾದರೂ ಇನ್ಸ್ಟಾಲ್ಮೆಂಟು ಪೇ ಮಾಡ್ಬೋದು. ಅದು ಇಷ್ಟೇ ಕಂತಲ್ಲಿ ಕಟ್ಟಬೇಕು ಅನ್ನೋದೇನಿರಲ್ಲ. ಆ 15 monthsಲ್ಲಿ ನೀವು ಆ ಬ್ಯಾಲೆನ್ಸ್ 65% ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಓಕೆ, ಪೃಥ್ವಿ ಅವರೇ, ಕೊನೆಯದಾಗಿ ಕೇಳೋದಾದರೆ ಬಹಳಷ್ಟು ಜನರಲ್ಲಿ ತಪ್ಪು ತಿಳುವಳಿಕೆ, ಸ್ಯಾಲ್ರಿಡ್ ಅಕೌಂಟ್ ಅವರಿಗೆ ಅಷ್ಟೇ ಸಾಲದ ಸೌಲಭ್ಯ ಸಿಗುತ್ತೆ. ಜೊತೆಗೆ ಇಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗಳಲ್ಲಿ ಇಂಟ್ರೆಸ್ಟ್ ಫ್ರೀ EMIಗಳನ್ನು ಕೂಡ ಕೇಳಿದ್ವಿ. ಸೊ ಸಾಲ ಪಡಿಬೇಕು ಇಲ್ಲಿ ಟ್ರಾನ್ಸಿಟಿ ಡೆವಲಪರ್ಸಲ್ಲಿ ನಿವೇಶನದ ಜೊತೆಗೆ ಅಂದರೆ ಏನೆಲ್ಲ ಮಾಡಬೇಕಾಗುತ್ತೆ? ಇದು ಭಾಳ ಒಳ್ಳೆ ಕ್ವೆಶನ್ ಕೇಳಿದ್ರಿ ನೀವು. ನಾನು ಇದರಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಟ್ರಾನ್ಸಿಟಿ ಡೆವಲಪರ್ಸಲ್ಲಿ ಇದಕ್ಕೆ ಅಂತಲೇ ಒಂದು ವಿಭಾಗ ಮಾಡ್ಕೊಂಡಿದ್ದಾರೆ. ಸೊ ಸ್ಯಾಲರಿಡ್ ಪರ್ಸನ್ಸ್ಗಳಿಗೆ ಏನು ಇದು ಅದಕ್ಕೆ ಚೆಕ್ ಲಿಸ್ಟ್ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಆ ಚೆಕ್ ಲಿಸ್ಟ್ ಪ್ರಕಾರ ಏನೇನು ಇದು ಮಾಡಬೇಕಾಗುತ್ತೆ ಪ್ರೊಸೀಜರ್ಸ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಅವರೇ ಕ್ಲೀನಾಗಿ ಅವ್ರು ನಿಮಗೆ ಬ್ರೀಫಿಂಗ್ ಮಾಡ್ತಾರೆ. ಹಾಗಾಗಿ ನಾನು ಏನು ಇಷ್ಟಪಡ್ತೀನಿ ಇಲ್ಲಿ ಹೇಳಲಿಕ್ಕೆ ಅಂತಂದರೆ, ಎಷ್ಟೋ ಸಾರಿ ಕಸ್ಟಮರ್ಸ್ಗಳಿಗೆ ಬಂದೇ ಎಷ್ಟು ಒಂದು ಆತಂಕ ಇರುತ್ತೆ ಅಂತಂದರೆ, ನಾನು IT ರಿಟರ್ನ್ಸ್ಗಳು ಏನಾರು ನಾನು ಫೈಲ್ ಮಾಡಿದರೆ ಆ ಥರ ಸಿಗುತ್ತಾ ಲೋನ್ಸ್ಗಳು ಹಂಗೆ ಹೆಂಗೆ ಅಂತಂದ್ಬಿಟ್ಟೆಲ್ಲ ಹೇಳ್ತಾರೆ. ಇಲ್ಲಿ ಇಂಟ್ರೆಸ್ಟ್ ಫ್ರೀ EMI ಫೆಸಿಲಿಟೀಸ್ಗಳು ಆ ಥರ ಇರೋದನ್ನ ಅವಲ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇವರೇ ಒಂದು ಇದು ಮಾಡ್ಕೊಡ್ತಾರೆ, ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡ್ತಾರೆ. ಅದಲ್ದಿರ ಈ ಒಂದು ವಿಭಾಗದಲ್ಲಿ ಅವರೇ ಒಂದು ಅದನ್ನು ಟೇಕ್ ಓವರ್ ತೊಗೊಂಡು ಅವ್ರು ಕ್ಲೀನಾಗಿ ಅವ್ರಿಗೆ ಯಾವುದೇ ಥರದ ಒಂದು ಖರ್ಚುಗಳು, ಯಾವುದೇ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಆ ಥರ ಇದ್ದಿರ ನೋಡ್ಕೊಂಡು ಒಂದು ಕ್ಲಿಯರ್ ಆಗಿ ಅವ್ರಿಗೆ ಲೋನ್ ಸ್ಯಾಂಕ್ಷನ್ಸ್ ಮಾಡ್ಕೊಡೋದಕ್ಕೆ. ಸೊ ಆ ಜವಾಬ್ದಾರಿ ಎಲ್ಲ ಕಂಪ್ಲೀಟ್ ಟ್ರಾನ್ಸಿಟಿ ಡೆವಲಪರ್ಸ್ ತಗೋತಾರೆ ಅಂತ ಹೇಳಿ? ಖಂಡಿತ. ಸೊ ಒಂದು ಬಾರಿ ನಿಮ್ಮ ಹತ್ರ ಬಂದರು, ಈಗ ಸೈಟು ಪ್ರಾಪರ್ಟಿ ಫೈನಲೈಸ್ ಮಾಡಬೇಕಂದ್ರೆ ಯಾವೆಲ್ಲ ಅಂಶಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ? ಅದೇ ನಾನು ಆಗಲೇ ಹೇಳಿದಾಗೆ ತಮಗೆ ನಾನು ಅವರು ಮುಖ್ಯವಾಗಿ ನೋಡ್ಬೇಕಾದ್ರೆ ಬಂದೇನೆ ಒಂದು ಸಂಸ್ಥೆ ಬಂದಿನ ನೋಂದಾಯಿತವಾದಂಥ ಸಂಸ್ಥೆ ಇರೇನಾ ಅಂತ ಅಂದ್ಬಿಟ್ಟು ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ಇದು ಬಂದಿನ DC ಕನ್ವರ್ಷನ್ ಆಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. DC ಕನ್ವರ್ಷನ್ ಅಂತಂದರೆ ಅದರಲ್ಲಿ ಏನು ಅಂತ ಇದಿಲ್ಲ, ಅದು ಅಗ್ರಿಕಲ್ಚರ್ ಲ್ಯಾಂಡ್ನಿಂದ ಬಂದಿದೆ, ಅಂದರೆ ವ್ಯವಸಾಯಕ್ಕೇತರ ಉದ್ದೇಶನೇ ಇರುತ್ತೆ. ಅದನ್ನು ವಸತಿ ಇದಕ್ಕೆ ಅಂತ ಅಂದ್ಬಿಟ್ಟು ಮಾರ್ಪಾಡು ಮಾಡಿರೋಂಥ ಒಂದು ಜಿಲ್ಲಾಧಿಕಾರಿಗಳ ಒಂದು ಆದೇಶ ಇರುತ್ತೆ ಅದರಲ್ಲಿ. ಅದಾದಮೇಲೆ ಆ ಒಂದು ಏನು ಲೇಔಟ್ ಬಡಾವಣೆ ಅಂತ ಇರುತ್ತೆ, ಆ ಬಡಾವಣೆಗೆ ಬಂದಿನ ಒಂದು ಮಾನ್ಯತೆ ಪಡೆದಿರಬೇಕದು. ಆ ಮಾನ್ಯತೆ ಪಡೆದಿತ್ತು ಅಂತಂತಂದರೆ ಅವಾಗ ನಾನು ಬಂದಿನ ಈಗ ಕೆಲವು ರೆವಿನ್ಯೂ ಸೈಟ್ಗಳು ಅಂತ ತೊಗೊಳ್ಳಿ ಒಂದು ಉದಾಹರಣೆಗೆ. ಆ ರೆವಿನ್ಯೂ ಸೈಟ್ಗಳಲ್ಲಿ ಪಕ್ಕದಲ್ಲಿ ರೋಡ್ ಅಂತ ಅಂದ್ಬಿಟ್ಟು ತೋರಿಸಿರ್ತಾರೆ ಮಾರಾಟ ಮಾಡುವಾಗ. ಆ ರೋಡ್ ಅಂತ ತೋರಿಸಿರ್ತಾರೆ. ಆ ರೆವಿನ್ಯೂ ಸೈಟ್ ಮಾರೋಂಥ ಲ್ಯಾಂಡ್ ಲಾರ್ಡ್ಸ್ಗಳು ಬಂದಿನೇ ಅವ್ರಿಗೇನೋ ಒಂಥರ ಕ್ರೇಜ್ ಬರುತ್ತೆ, ಯಾವುದೋ ಒಂದು ಹೊಸ ವೆಹಿಕಲ್ ಲಾಂಚ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಆ ಕ್ರೇಜ್ಗೆ ಅವ್ರಿಗೆ ಇಫ್ ದೇ ಫಾಲ್ ಡೆಫಿಷಿಟ್, ಅದಕ್ಕೆ ಏನಾದ್ರು ದುಡ್ಡು ಶಾರ್ಟೇಜ್ ಆ ಥರ ಬಂತು ಅಂತಂದರೆ ಪಕ್ಕದಲ್ಲಿರೋ ರೋಡ್ನ ಬಂದಿನ ಅದನ್ನೊಂದು ಸೈಟ್ ಮಾಡ್ಬಿಡೋಣ ಬಿಡಮ್ಮ ಅಂತ ಅಂದ್ಬಿಟ್ಟು ಮಾಡೋ ಒಂದು ಆ ಥರ ಇರುತ್ತೆ ಸಿಚುವೇಶನ್ಸ್ಗಳಿರುತ್ತೆ. ಆದರೆ ಈ ಮಾನ್ಯತೆ ಪಡೆದಿರುತ್ತೆ ನೋಡಿ, ಈ ವಿನ್ಯಾಸ ಮಾನ್ಯತೆ ಪಡೆದಿರೋಂಥ ವಿನ್ಯಾಸಗಳಲ್ಲಿ ಆ ಥರ ಮಾಡ್ಕೊಳ್ಲಿಕ್ಕೆ ಬರಲ್ಲ. ಏನಕ್ಕೆ ಅಂತಂದರೆ ಆ ಮಾನ್ಯತೆ ಕೊಟ್ಟಿರೋದ್ರಲ್ಲೇ ಒಂದು ಆದೇಶಗಳ ಹಿಂದೆ ಒಂದು ಒಡಂಬಡಿಕೆಗಳು ಮಾಡ್ಕೊಂಡಿರ್ತಾರೆ ಆ ಮಾನ್ಯತೆ ಕೊಟ್ಟಿರೋಂಥ ಅಧಿಕಾರಿಗಳು. ಈ ನಕ್ಷೆನ ಯಾವುದೇ ರೀತಿ ನೀವು ಮಾರ್ಪಾಡು ಆ ಥರ ಏನಾದ್ರು ಮಾಡ್ಕೊಂಡಿದ್ದಲ್ಲಿ ಇದು ಬಂದಿನ ಊರ್ಜಿತವಾಗಿರೋಂಥದ್ದು ಅನಾವೂರ್ಜಿತವಾಗಿಬಿಡ್ತದೆ ಇದು ಅಂತ ಅಂದ್ಬಿಟ್ಟು ಆ ಒಂದು ಭಯದಲ್ಲಿ ಅವರು ಹೆಜ್ಜೆ ಇಡೋದ್ರಿಂದ ಯಾವುದೇ ಥರದ್ದು ಗ್ರಾಹಕರು ಈ ಥರ ಮಾನ್ಯತೆ ಪಡೆದಿರೋಂಥ ಒಂದು ಬಡಾವಣೆಗಳಲ್ಲಿ ಭಯ ಪಡೋಂಥ ಆತಂಕ ಪಡೋಂಥದ್ದು ಯಾವುದೇ ವಿಷಯಗಳು ಇರೋದಿಲ್ಲ. ಹಾಗಾಗಿ ಆ ಒಂದು ಧೈರ್ಯದಲ್ಲಿ ಅವರು ಇದನ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಡೆಫಿನೆಟ್ಲಿ ಪೃಥ್ವಿ ಕುಮಾರ್ ಅವರೇ ಹಾಗೂ ನಂದಗೋಪಾಲ್ ಅವರೇ ಇಷ್ಟೊತ್ತು ನಿವೇಶನ ಖರೀದಿ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದ ಇಬ್ಬರಿಗೂ ಕೂಡ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹೂಡಿಕೆಗೋ ಅಥವಾ ಆಸರೆಗೋ ತಲೆ ಮೇಲೊಂದು ಸೂರಿದ್ರೆ ನೆಮ್ಮದಿಯಿಂದ ಜೀವನ ನಡೆಸಬಹುದು. ಹೀಗಾಗಿ ನಿಮ್ಮ ಕನಸಿನ ಮನೆ ಹಾದಿ ಸುಲಭಗೊಳಿಸೋದಕ್ಕೆ ಪ್ರಾಪರ್ಟಿ ಶೋ ಸಹಕಾರಿಯಾಗುತ್ತೆ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.